ಮೈಸೂರು ಜಿಲ್ಲೆ ದೊಡ್ಡ ಕವಲೆಂದೆ ಗ್ರಾಮ ಪಂಚಾಯತ್ನಲ್ಲಿ ಅನುದಾನ ಗುಳುಂ ಆಗಿರುವಂತಹ ಆರೋಪ ಇದೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಆಗ್ರಹಿಸಿದ್ದಾರೆ. ತನಿಖೆಯಲ್ಲಿ ಸಾಬೀತಾಗಿರುವುದರಿಂದ ಅವರ ಮೇಲೆ ಕ್ರಮ ಆಗಲೇಬೇಕು. ನಾನು ಅಧಿಕಾರದಲ್ಲಿ ಇದ್ದಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳ್ತಾ ಇದ್ದೆ. ತನಿಖೆ ನಡೆಸಿ ಇಷ್ಟು ದಿನ ಇಟ್ಕೊಳ್ಬಾರದು ಅಂತ ಮಾಜಿ ಶಾಸಕರು ಹೇಳಿದ್ದಾರೆ. ಸಿಬ್ಬಂದಿ ಹೆಸರಿಗೆ ಲಕ್ಷಾಂತರ ರೂಪಾಯಿ ಚೆಕ್ ಹಾಕಿ ಹಣ ಲೂಟಿ ಮಾಡಿದಂತ ಆರೋಪ ಇದೆ. ಹೈಟೆಕ್ ಶೌಚಾಲಯ ನಿರ್ಮಿಸದೆ ಒಟ್ಟು 13.37 ಲಕ್ಷ ರೂಪಾಯಿ ದುರ್ಬಳಕೆಯ ಆರೋಪ ಇದೆ. ಗ್ರಾಮ ಪಂಚಾಯಿತಿ ನಿಧಿ 2ರಲ್ಲಿ 20 ಲಕ್ಷ ಅನುದಾನವನ್ನ ಸಿಬ್ಬಂದಿಗೆ ವರ್ಗಾಯಿಸಿದಂತ ಆರೋಪ ಇದೆ. ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಹರ್ಷವರ್ಧನ್. ಯಾರೇ ತಪ್ಪಿಸಿದ್ರು ಶಿಕ್ಷೆ ಆಗಬೇಕದು. ತನಿಖೆಯಲ್ಲಿ ಆಗಿ ಆ ಥರ ಒಂದು ಮೇಲ್ನೋಟ ಕಂಡು ಬಂದರೆ ಖಂಡಿತವಾಗ್ಲೂ ಅವ್ರನ್ನ ಕ್ರಮ ಜರುಗಿಸ್ಬೇಕು. ಇಲ್ಲ ಅದನ್ನು ಅವ್ರಿಗೆ ಕೇಳಬೇಕು. ನಾನು ಕೇಳ್ತಿದ್ದೆ, ಅಲ್ಲಿ ತಹಸೀಲ್ದಾರ್ಗೂ ಕೇಳ್ತಿದ್ದೆ ಏನಕ್ಕೆ ಆಗಿಲ್ಲ ಅಂತ. ಏನಾರು ಆ ಥರ ಇದೆ ತನಿಖೆ ಮಾಡಿ ಯಾಕೆ ಅದನ್ನ ಹಂಗೆ ಇಟ್ಕೊಂಡಿದ್ದೀರ ಅಲ್ಲಿ, ಇಲ್ಲ ಆಗಬೇಕು ಅಥವಾ ಬಿಡಬೇಕಲ್ಲಿ ಹಂಗಿರ್ಬೇಕು. ಇಷ್ಟು ದಿನ ಅಂತೂ ಇಟ್ಕೊಳ್ಳೋದು ತಪ್ಪದು. ನೋಡೋಣ ಅದೇನು ಮಾಡ್ತೀವಿ. ಇಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈಗ ತನಿಖೆಯಲ್ಲಿ ಸಾಬೀತಾಗಿದೆ ಅಧಿಕಾರಿಗಳು ದುಡ್ಡು ಹೊಡೆದಿರೋದು ಅಂತ ಅಂದರೆ ಆಕ್ಷನ್ ಯಾಕೆ ತೆಗೆದುಕೊಂಡಿಲ್ಲ? ಮಾಜಿ ಶಾಸಕರ ಆರೋಪ ನಿಜವೋ ಏನಂತ? ಹೌದು ನೀತಿ, ದೊಡ್ಡ ಕವಲೆಂದೆ ಗ್ರಾಮ ಪಂಚಾಯತ್ ಏನಿದೆ ನಂಜನಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದೇನಿದೆ. ಈ ಒಂದು ಪ್ರಕರಣ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ದೂರನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು ಅಲ್ಲಿನ ಸ್ಥಳೀಯರು. ಈ ದೂರಿಗೆ ಸಂಬಂಧಪಟ್ಟಂತೆ ಈ ಯಾವುದೇ ರೀತಿಯಾದಂತಹ ಕ್ರಮಗಳಾಗಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಈಗ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ತಪ್ಪಿತಸ್ಥ ಅಧಿಕಾರಿಗಳೇನಿದ್ದಾರೆ ಇವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಜೊತೆಗೆ ಇಲ್ಲಿ ಮುಖ್ಯವಾಗಿ ಲಕ್ಷಾಂತರ ರೂಪಾಯಿಗಳನ್ನ ಅನುದಾನವನ್ನ ಒಂದು ಗ್ರಾಮ ಪಂಚಾಯತಿ ಅನುದಾನವನ್ನ ಸಿಬ್ಬಂದಿ ಹೆಸರಿಗೆ ಹಣವನ್ನ ಹಾಕುವ ಮುಖಾಂತರ ಅಲ್ಲಿ ಲೂಟಿ ಮಾಡಲಾಗಿದೆ. ಜೊತೆಗೆ ಗಟ್ಟಿವಾಡಿ ಗ್ರಾಮ ಪಂಚಾಯತಿ ಅಂಗನವಾಡಿ ಕಟ್ಟಡ ಇರ್ಬೋದು, ದೊಡ್ಡ ಕವಲೆಂದೆ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡಗಳಿರ್ಬೋದು, ಸರ್ಕಾರಿ ಕನ್ನಡ ಶಾಲೆಗಳ ಒಂದು ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡದೇ ಇರತಕ್ಕಂಥದ್ದು ಇರ್ಬೋದು. ಇದೆಲ್ಲದರ ಒಂದು ಹಣ ಏನಿದೆ 13.37 ಲಕ್ಷ ರೂಪಾಯಿಗಳೇನಿದ್ದಾವೆ ಎಲ್ಲಾ ಕಾಮಗಾರಿಯನ್ನು ಕೂಡ ನಡೆಸದೆ ಬಿಲ್ ಅನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಹಣವನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದಕ್ಕೆಲ್ಲದಕ್ಕೂ ಕೂಡ ಈಗಾಗಲೇ ದೂರನ್ನು ನೀಡಲಾಗಿದೆ. ಜೊತೆಗೆ ಇದು ಸಾಬೀತಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ನಿಧಿ 2ರಲ್ಲಿ ಸುಮಾರು 20 ಲಕ್ಷ ರೂಪಾಯಿ ಅನುದಾನಗಳನ್ನ ಸಿಬ್ಬಂದಿ ಸ್ವಂತ ಅಕೌಂಟ್ಗೆ ಇಲ್ಲಿ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ಇದು ಸಂಬಂಧಪಟ್ಟಂತೆ ಇಷ್ಟೆಲ್ಲ ಸಾಕ್ಷ್ಯಾಧಾರಗಳಿದೆ. ಜೊತೆಗೆ ಸ್ಥಳೀಯರೆಲ್ಲರೂ ಕೂಡ ಇಷ್ಟೊಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಒಂದು ವೇಳೆ ನಾನು ಅಧಿಕಾರದಲ್ಲಿ ಇದ್ದರೆ ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಿದ್ದೆ, ಅದಕ್ಕೆ ನ್ಯಾಯ ಒದಗಿಸುವಂತ ಒಂದು ಕೆಲಸವನ್ನು ಮಾಡ್ತಿದ್ದೆ. ಈಗ ಅಧಿಕಾರಿಗಳು ಈ ಮೇಲಧಿಕಾರಿಗಳು ಏನ್ ಬರ್ತಾರೆ ಇವರಾದ್ರೂ ಕೂಡ ಇತ್ತ ಗಮನ ಹರಿಸಬೇಕು. ಜೊತೆಗೆ ಶಾಸಕರು ಕೂಡ ಗಮನ ಹರಿಸುವ ಮುಖಾಂತರ ಇಲ್ಲಾಗಿರ್ತಕ್ಕಂಥ ಒಂದು ದುರ್ಬಳಕೆ ಏನಿದೆ, ಹಣವನ್ನ ನುಂಗಿರ್ತಕ್ಕಂಥದ್ದು ಏನಿದೆ, ಇದ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳಿ ಇದೀಗ ಮಾಜಿ ಶಾಸಕ ಹರ್ಷವರ್ಧನ್ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಧನ್ಯವಾದ ಪುನೀತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.